ಹಾಗೇನೆ ಈ ಮಕ್ಕಳಿಗೆ ಕೊಡಬೇಕು. ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ಗೆ ಮತ್ತೆ ಮುನ್ನಡೆ ಆಗ್ತಾ ಇರುವಂತದ್ದು. ಪೆರಂಬೂರು ಕ್ಷೇತ್ರದಲ್ಲಿ ನಟ ವಿಜಯ್ಗೆ ಮುನ್ನಡೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಶುಭಾರಂಭ, ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಜಯ್. ಈಗಾಗಲೇ ಅವರ ಪೆರಂಬೂರು ಕ್ಷೇತ್ರದಲ್ಲಿಯೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾವು ಬೆಳಿಗ್ಗೆ ಗಮನಿಸ್ತಾ ಇದ್ವಿ, ವಿಜಯ್ ಅವರ ಮನೆ ಮುಂದೆ ವಿಜಯೋತ್ಸವದ ಸಂಭ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೆರಂಬೂರು ಕ್ಷೇತ್ರದಲ್ಲಿ ನಮ್ಮದೇ ಗೆಲುವು ಅನ್ನುವಂಥ ವಿಶ್ವಾಸ, ಇಡೀ ತಮಿಳುನಾಡಿನಲ್ಲಿಯೂ ಕೂಡ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಟಿವಿಕೆ ಪಾರ್ಟಿ ವ್ಯಕ್ತಪಡಿಸ್ತಾ ಇದೆ. ಆ ಪ್ರಕಾರವಾಗಿ ವಿಜಯೋತ್ಸವದ ರ್ಯಾಲಿಗೂ ಕೂಡ ಈಗಾಗಲೇ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಹಲವು ಕಡೆ ಸ್ಟ್ರಾಂಗ್ ರೂಮ್ಗಳು ಈಗ ಓಪನ್ ಆಗಿದೆ. ಅಂಚೆ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ನೋಡಿ, ಕೇರಳದ ಫಲಿತಾಂಶ 4 ಕಡೆ UDF ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಸಾರಿ ಅಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತಾ ಅನ್ನೋದಕ್ಕೆ ಈ ನಂಬರ್ಗಳು ಪುಷ್ಟಿಯನ್ನ ನೀಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕೇರಳದಲ್ಲಿ UDF 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸರ್, ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಯಾವ ವಿಚಾರಗಳು ಚರ್ಚೆಗೆ ಬಂದು ಈ ಸಾರಿ ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ? ಕೇರಳ ಮತ್ತು ಪಶ್ಚಿಮ ಬಂಗಾಳ ಇಡೀ ಭಾರತದಲ್ಲೇ ಗರಿಷ್ಠ ಮಟ್ಟದ ಸಾಕ್ಷರತೆ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ರಾಜಕೀಯ ಜಾಗೃತಿ ಇರುವಂಥ ರಾಜ್ಯಗಳು. ವಿಪರ್ಯಾಸ ಏನಂದ್ರೆ, ಕರ್ನಾಟಕ ಜನ, ನಮ್ಮ ರಾಜಕಾರಣ ನಾವು ಎಷ್ಟೇ ಬೈಲಿ, ಕರ್ನಾಟಕ ಇವೆಲ್ಲ ರಾಜ್ಯಗಳನ್ನ ಹಿಮ್ಮೆಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಡೆವಲಪ್ಮೆಂಟ್ ಇಂಡಿಯಾಸ್ ಕರ್ನಾಟಕ ಇಸ್ ದ ಬೆಸ್ಟ್. ಯಾವ ಪಾರ್ಟಿ ಸರ್ಕಾರ ಆದ್ರೂ ಇರಲಿ, ಅವರೆಲ್ಲ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ. SM ಕೃಷ್ಣ ಅವರಂತೂ ಕರ್ನಾಟಕವನ್ನು ಜಾಗತೀಕರಣದ ಪ್ರಯೋಗಶಾಲೆಯಾಗಿ ಬಳಸ್ಬಿಟ್ರು. ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು, ಇದೆಲ್ಲ ಆಯಿತು. ಪಶ್ಚಿಮ ಬಂಗಾಳ ಏನು ನೋಡ್ತಾ ಇದ್ವಿ? ನಿರಂತರವಾದ ಅವನತಿಯನ್ನು ನೋಡ್ತಾ ಬಂದ್ಬಿಟ್ವಿ. ಇವತ್ತು ಕೇಡರ್ ಬೇಸ್ಡ್ ಅಂದ್ರೆ ಗುಂಡಾಗಳು ಗ್ಯಾಂಗ್ಸ್ಟರ್ಸ್ ಆಗಿ ಹೋಗ್ಬಿಟ್ರು. ಆ ಮಟ್ಟಕ್ಕೆ ತಂದಿಟ್ರಲ್ಲ ಅಂತ. ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ಕೂಡ ಅವರೆಲ್ಲ ಭಾಳ ಮೇಧಾವಿಗಳಾಗಿದ್ರು, ತುಂಬ ಸರಳ ಜೀವನ ಶೈಲಿ, ವಿಚಾರವಂತರಾಗಿದ್ರು. ಅವರೆಲ್ಲ ಸೇರಿಬಿಟ್ಟು ಕಲ್ಕತ್ತಾ ವಾಸ್ ದಿ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಲ್ಕತ್ತಾ ಅಂದರೆ ಇವತ್ತು ಹಾಳಂಪಿ ಥರ ಆಗೋಗ್ಬಿಟ್ಟಿದೆ. ಕೇರಳ ರಾಜ್ಯದಲ್ಲಿ ಎಷ್ಟೇ ಪ್ರಗತಿ ತಂದರೂ ಕೂಡ ಒಂದು ಉಗ್ರಗಾಮಿತ್ವವಿದೆ. ಅಲ್ಲಿ ರಾಜಕೀಯ ಪ್ರಜ್ಞೆ ಎಂಥದ್ರೆ ತೀರಾ ಉಗ್ರಗಾಮಿಗಳಾಗೋಗ್ಬಿಡ್ತಾರೆ. LDFನಲ್ಲೇ ಇರಲಿ, ಇಲ್ಲ ಕರ್ನಾಟಕ ಕಾಂಗ್ರೆಸ್ಸಿಗರು LDF ಕಾಂಗ್ರೆಸ್. ಒಂದು ಕೇರಳದ ಕಾಂಗ್ರೆಸ್ಸಿಗರನ್ನ ಯಾಕೆ ಮೆಚ್ಕೊಳ್ಬೇಕು ಅಂತಂದರೆ, ಕರುಣಾಕರನ್ ಥರ ಒಬ್ಬ ಕರಿಸ್ಮ್ಯಾಟಿಕ್ ಲೀಡರ್ ಹೋದ ಮೇಲೆ ಆದರೂ ಪಕ್ಷ ಗೆಲ್ಲಿಸ್ತಾ ಬಂದಿದ್ದಾರೆ. ಇವ್ರು ಹೇಳಿದ್ರು 2019ರಲ್ಲಿ ಆಗಲೂ ಕೂಡ UDF ಜಾಸ್ತಿ ಸೀಟ್ ಬಂದಿದ್ದು ಪಾರ್ಲಿಮೆಂಟ್ನಲ್ಲಿ. ಬಟ್ ಅಸೆಂಬ್ಲಿ ಬಂದ ತಕ್ಷಣ ಈ ವಿಜಯನ್ ಗೆಲ್ಲೋದು. ವಿಜಯನ್ ಎಂಥ ಶ್ರೀವ್ಡ್ ಲೀಡರ್ ಅಂದರೆ, BJPನ ಸೈದ್ಧಾಂತಿಕವಾಗಿ ಟೀಕಿಸ್ತಾ ಬಂದರು. ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಹಾಗೆ 3 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಹೊರಬಿಟ್ಟು ಕೇರಳದಲ್ಲಿ ಒಂದು ಲೋಕಾರ್ಪಣೆ ಮಾಡೋದು, ಇಲ್ಲ ಶಿಲಾನ್ಯಾಸ ಮಾಡೋದು. 5 ವರ್ಷ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಇಷ್ಟೆಲ್ಲ ಪ್ರಿಡಿಕ್ಷನ್ ಇದ್ರೂ ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರೆ. ಒಂದು 10 ಸೀಟ್ ಡಿಫ್ರೆನ್ಸ್ ಇತ್ತು ಎಲ್ಲ ಎಕ್ಸಿಟ್ ಪೋಲ್ ಕೇರಳದಲ್ಲಿ. ಬಹುಶಃ ಈ ಸಾರಿ ಅವರ ಲೆಕ್ಕಾಚಾರ ಉಲ್ಟಾ ಆಗ್ಬೋದು ಅಂತ. ಆಮೇಲೆ ಇನ್ನೊಂದು 2 ತಮಾಷೆ ಏನು ಅಂತಂದ್ರೆ, 2 ಕಡೆ ಇಂಡಿಯಾ ಮೈತ್ರಿಕೂಟಗಳ ನಡುವೆ ಸ್ಪರ್ಧೆ ಇದೆ. ಕೇರಳದಲ್ಲೂ ಅಷ್ಟೇ, ವೆಸ್ಟ್ ಬೆಂಗಾಲ್ ಅಷ್ಟೇ. ಮಮತಾ ಬ್ಯಾನರ್ಜಿ ಅವ್ರಿಗೆ ವ್ಯಾಖ್ಯಾನ ಮಾಡಿದ್ದು ರಾಹುಲ್ ಗಾಂಧಿ ಅವರೇ. ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ರೆ BJP ಹಿಂಗೆ ಬೆಳೀತಾ ಇರಲಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಅಂತ ಹಾಳು ಮಾಡಿಬಿಟ್ರು ಅವರು ಅಂದ್ಬಿಟ್ಟು. ಇನ್ನು ಬೇರೆಯವ್ರು ಯಾರು ವ್ಯಾಖ್ಯಾನ ಮಾಡೋದು, ನರೇಂದ್ರ ಮೋದಿ ಹೋಗಿ ಏನೂ ಹೇಳ್ಬೇಕಾಗಿಲ್ಲ ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಅವರ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಕೇರಳದಲ್ಲಿ ದ ಮೋಸ್ಟ್ ಹಾಗೇನೆ ಈ ಮಕ್ಕಳಿಗೆ ಕೊಡಬೇಕು. ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ಗೆ ಮತ್ತೆ ಮುನ್ನಡೆ ಆಗ್ತಾ ಇರುವಂತದ್ದು. ಪೆರಂಬೂರು ಕ್ಷೇತ್ರದಲ್ಲಿ ನಟ ವಿಜಯ್ಗೆ ಮುನ್ನಡೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಶುಭಾರಂಭ, ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಜಯ್. ಈಗಾಗಲೇ ಅವರ ಪೆರಂಬೂರು ಕ್ಷೇತ್ರದಲ್ಲಿಯೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾವು ಬೆಳಿಗ್ಗೆ ಗಮನಿಸ್ತಾ ಇದ್ವಿ, ವಿಜಯ್ ಅವರ ಮನೆ ಮುಂದೆ ವಿಜಯೋತ್ಸವದ ಸಂಭ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೆರಂಬೂರು ಕ್ಷೇತ್ರದಲ್ಲಿ ನಮ್ಮದೇ ಗೆಲುವು ಅನ್ನುವಂಥ ವಿಶ್ವಾಸ, ಇಡೀ ತಮಿಳುನಾಡಿನಲ್ಲಿಯೂ ಕೂಡ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಟಿವಿಕೆ ಪಾರ್ಟಿ ವ್ಯಕ್ತಪಡಿಸ್ತಾ ಇದೆ. ಆ ಪ್ರಕಾರವಾಗಿ ವಿಜಯೋತ್ಸವದ ರ್ಯಾಲಿಗೂ ಕೂಡ ಈಗಾಗಲೇ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಹಲವು ಕಡೆ ಸ್ಟ್ರಾಂಗ್ ರೂಮ್ಗಳು ಈಗ ಓಪನ್ ಆಗಿದೆ. ಅಂಚೆ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ನೋಡಿ, ಕೇರಳದ ಫಲಿತಾಂಶ 4 ಕಡೆ UDF ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಸಾರಿ ಅಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತಾ ಅನ್ನೋದಕ್ಕೆ ಈ ನಂಬರ್ಗಳು ಪುಷ್ಟಿಯನ್ನ ನೀಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕೇರಳದಲ್ಲಿ UDF 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸರ್, ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಯಾವ ವಿಚಾರಗಳು ಚರ್ಚೆಗೆ ಬಂದು ಈ ಸಾರಿ ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ? ಕೇರಳ ಮತ್ತು ಪಶ್ಚಿಮ ಬಂಗಾಳ ಇಡೀ ಭಾರತದಲ್ಲೇ ಗರಿಷ್ಠ ಮಟ್ಟದ ಸಾಕ್ಷರತೆ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ರಾಜಕೀಯ ಜಾಗೃತಿ ಇರುವಂಥ ರಾಜ್ಯಗಳು. ವಿಪರ್ಯಾಸ ಏನಂದ್ರೆ, ಕರ್ನಾಟಕ ಜನ, ನಮ್ಮ ರಾಜಕಾರಣ ನಾವು ಎಷ್ಟೇ ಬೈಲಿ, ಕರ್ನಾಟಕ ಇವೆಲ್ಲ ರಾಜ್ಯಗಳನ್ನ ಹಿಮ್ಮೆಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಡೆವಲಪ್ಮೆಂಟ್ ಇಂಡಿಯಾಸ್ ಕರ್ನಾಟಕ ಇಸ್ ದ ಬೆಸ್ಟ್. ಯಾವ ಪಾರ್ಟಿ ಸರ್ಕಾರ ಆದ್ರೂ ಇರಲಿ, ಅವರೆಲ್ಲ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ.
ಎಸ್ ಎಂ ಕೃಷ್ಣ ಅವರಂತೂ ಕರ್ನಾಟಕವನ್ನು ಜಾಗತೀಕರಣದ ಪ್ರಯೋಗಶಾಲೆಯಾಗಿ ಬಳಸ್ಬಿಟ್ರು. ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು, ಇದೆಲ್ಲ ಆಯಿತು. ಪಶ್ಚಿಮ ಬಂಗಾಳ ಏನು ನೋಡ್ತಾ ಇದ್ವಿ? ನಿರಂತರವಾದ ಅವನತಿಯನ್ನು ನೋಡ್ತಾ ಬಂದ್ಬಿಟ್ವಿ. ಇವತ್ತು ಕೇಡರ್ ಬೇಸ್ಡ್ ಅಂದ್ರೆ ಗುಂಡಾಗಳು ಗ್ಯಾಂಗ್ಸ್ಟರ್ಸ್ ಆಗಿ ಹೋಗ್ಬಿಟ್ರು. ಆ ಮಟ್ಟಕ್ಕೆ ತಂದಿಟ್ರಲ್ಲ ಅಂತ. ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ಕೂಡ ಅವರ ಭಾಳ ಮೇಧಾವಿಗಳಾಗಿದ್ರು, ತುಂಬ ಸರಳ ಜೀವನ ಶೈಲಿ, ವಿಚಾರವಂತರಾಗಿದ್ರು. ಅವರೆಲ್ಲ ಸೇರಿಬಿಟ್ಟು ಕಲ್ಕತ್ತಾ ವಾಸ್ ದಿ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಲ್ಕತ್ತಾ ಅಂದರೆ ಇವತ್ತು ಹಾಳಂಪಿ ಥರ ಆಗೋಗ್ಬಿಟ್ಟಿದೆ. ಕೇರಳ ರಾಜ್ಯದಲ್ಲಿ ಎಷ್ಟೇ ಪ್ರಗತಿ ತಂದರೂ ಕೂಡ ಒಂದು ಉಗ್ರಗಾಮಿತ್ವವಿದೆ. ಅಲ್ಲಿ ರಾಜಕೀಯ ಪ್ರಜ್ಞೆ ಎಂಥದ್ರೆ ತೀರಾ ಉಗ್ರಗಾಮಿಗಳಾಗೋಗ್ಬಿಡ್ತಾರೆ. LDFನಲ್ಲೇ ಇರಲಿ, ಇಲ್ಲ ಕರ್ನಾಟಕ ಕಾಂಗ್ರೆಸ್ಸಿಗರು LDF ಕಾಂಗ್ರೆಸ್ ಒಂದು ಕೇರಳದ ಕಾಂಗ್ರೆಸ್ಸಿಗರನ್ನ ಯಾಕೆ ಮೆಚ್ಕೊಳ್ಬೇಕು ಅಂತಂದರೆ ಕರುಣಾಕರನ್ ಥರ ಒಬ್ಬ ಕರಿಸ್ಮ್ಯಾಟಿಕ್ ಲೀಡರ್ ಹೋದ ಮೇಲೆ ಆದರೂ ಪಕ್ಷ ಗೆಲ್ಲಿಸ್ತಾ ಬಂದಿದ್ದಾರೆ. ಇವ್ರು ಹೇಳಿದ್ರು 2019ರಲ್ಲಿ ಆಗಲೂ ಕೂಡ UDF ಜಾಸ್ತಿ ಸೀಟ್ ಬಂದಿದ್ದು ಪಾರ್ಲಿಮೆಂಟ್ನಲ್ಲಿ. ಬಟ್ ಅಸೆಂಬ್ಲಿ ಬಂದ ತಕ್ಷಣ ಈ ವಿಜಯನ್ ಗೆಲ್ಲೋದು. ವಿಜಯನ್ ಎಂಥ ಶ್ರೀವ್ಡ್ ಲೀಡರ್ ಅಂದರೆ BJPನ ಸೈದ್ಧಾಂತಿಕವಾಗಿ ಟೀಕಿಸ್ತಾ ಬಂದರು. ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಹಾಗಾಗಿ 3 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಹೊರಬಿಟ್ಟು ಕೇರಳದಲ್ಲಿ ಒಂದು ಲೋಕಾರ್ಪಣೆ ಮಾಡೋದು, ಇಲ್ಲ ಶಿಲಾನ್ಯಾಸ ಮಾಡೋದು. 5 ವರ್ಷ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಇಷ್ಟೆಲ್ಲ ಪ್ರಿಡಿಕ್ಷನ್ ಇದ್ರೂ ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರೆ. ಒಂದು 10 ಸೀಟ್ ಡಿಫ್ರೆನ್ಸ್ ಇತ್ತು ಎಲ್ಲ ಎಕ್ಸಿಟ್ ಪೋಲ್ ಕೇರಳದಲ್ಲಿ. ಬಹುಶಃ ಈ ಸರಿ ಅವರ ಲೆಕ್ಕಾಚಾರ ಉಲ್ಟಾ ಆಗ್ಬೋದಾ ಅಂತ. ಆಮೇಲೆ ಇನ್ನೊಂದು 2 ತಮಾಷೆ ಏನು ಅಂತಂದ್ರೆ, 2 ಕಡೆ ಇಂಡಿಯಾ ಮೈತ್ರಿಕೂಟಗಳ ನಡುವೆ ಸ್ಪರ್ಧೆ ಇದೆ. ಕೇರಳದಲ್ಲೂ ಅಷ್ಟೇ, ವೆಸ್ಟ್ ಬೆಂಗಾಲ್ ಅಷ್ಟೇ. ಮಮತಾ ಬ್ಯಾನರ್ಜಿ ಅವ್ರಿಗೆ ವ್ಯಾಖ್ಯಾನ ಮಾಡಿದ್ದು ರಾಹುಲ್ ಗಾಂಧಿ ಅವರೇ. ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ರೆ BJP ಹಿಂಗೆ ಬೆಳೀತಾ ಇರಲಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಅಂತ ಹಾಳು ಮಾಡಿಬಿಟ್ರು ಅವರು ಅಂದ್ಬಿಟ್ಟು. ಇನ್ನು ಬೇರೆಯವ್ರು ಯಾರು ವ್ಯಾಖ್ಯಾನ ಮಾಡೋದು, ನರೇಂದ್ರ ಮೋದಿ ಹೋಗಿ ಏನೂ ಹೇಳ್ಬೇಕಾಗಿಲ್ಲ ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಅವರ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಕೇರಳದಲ್ಲಿ ದ ಮೋಸ್ಟ್ ಕರಪ್ಟ್ ಹಾಗೇನೆ ಇವ್ರ ಮಕ್ಕಳಿಗೆ ಕೊಡ್ಬೇಕು, ಅವ್ರು ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ಗೆ ಮತ್ತೆ ಮುನ್ನಡೆ ಆಗ್ತಾ ಇರುವಂತದ್ದು. ಪೆರಂಬೂರು ಕ್ಷೇತ್ರದಲ್ಲಿ ನಟ ವಿಜಯ್ಗೆ ಮುನ್ನಡೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಶುಭಾರಂಭ, ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಜಯ್. ಈಗಾಗಲೇ ಅವರ ಪೆರಂಬೂರು ಕ್ಷೇತ್ರದಲ್ಲಿಯೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾವು ಬೆಳಿಗ್ಗೆ ಗಮನಿಸ್ತಾ ಇದ್ವಿ, ವಿಜಯ್ ಅವರ ಮನೆ ಮುಂದೆ ವಿಜಯೋತ್ಸವದ ಸಂಭ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೆರಂಬೂರು ಕ್ಷೇತ್ರದಲ್ಲಿ ನಮ್ಮದೇ ಗೆಲುವು ಅನ್ನುವಂಥ ವಿಶ್ವಾಸ, ಇಡೀ ತಮಿಳುನಾಡಿನಲ್ಲಿಯೂ ಕೂಡ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ TVK ಪಾರ್ಟಿ ವ್ಯಕ್ತಪಡಿಸ್ತಾ ಇದೆ. ಆ ಪ್ರಕಾರವಾಗಿ ವಿಜಯೋತ್ಸವದ ರ್ಯಾಲಿಗೂ ಕೂಡ ಈಗಾಗಲೇ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಹಲವು ಕಡೆ ಸ್ಟ್ರಾಂಗ್ ರೂಮ್ಗಳು ಈಗ ಓಪನ್ ಆಗಿದೆ. ಅಂಚೆ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ನೋಡಿ ಕೇರಳದ ಫಲಿತಾಂಶ 4 ಕಡೆ UDF ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಸಾರಿ ಅಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತಾ ಅನ್ನೋದಕ್ಕೆ ಈ ನಂಬರ್ಗಳು ಪುಷ್ಟಿಯನ್ನ ನೀಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕೇರಳದಲ್ಲಿ UDF 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸರ್, ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಯಾವ ವಿಚಾರಗಳು ಚರ್ಚೆಗೆ ಬಂದು ಈ ಸಾರಿ ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ? ಕೇರಳ ಮತ್ತು ಪಶ್ಚಿಮ ಬಂಗಾಳ ಇಡೀ ಭಾರತದಲ್ಲೇ ಗರಿಷ್ಠ ಮಟ್ಟದ ಸಾಕ್ಷರತೆ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ರಾಜಕೀಯ ಜಾಗೃತಿ ಇರುವಂಥ ರಾಜ್ಯಗಳು. ವಿಪರ್ಯಾಸ ಏನಂದರೆ, ಕರ್ನಾಟಕ ಜನ ನಮ್ಮ ರಾಜಕಾರಣ ನಾವು ಎಷ್ಟೇ ಬೈರಿ, ಕರ್ನಾಟಕ ಇವೆಲ್ಲ ರಾಜ್ಯಗಳನ್ನ ಹಿಮ್ಮೆಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಡೆವಲಪ್ಮೆಂಟಲ್ ಇಂಡಿಯಾಸ್ ಕರ್ನಾಟಕ ಇಸ್ ದ ಬೆಸ್ಟ್. ಯಾವ ಪಾರ್ಟಿ ಸರ್ಕಾರ ಆದರೂ ಇರಲಿ, ಅವರೆಲ್ಲ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ. ಎಸ್ ಎಂ ಕೃಷ್ಣ ಅವರಂತೂ ಕರ್ನಾಟಕವನ್ನು ಜಾಗತೀಕರಣದ ಪ್ರಯೋಗಶಾಲೆಯಾಗಿ ಬಳಸ್ಬಿಟ್ರು. ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು, ಇದೆಲ್ಲ ಆಯಿತು. ಪಶ್ಚಿಮ ಬಂಗಾಳ ಏನು ನೋಡ್ತಾ ಇದ್ವಿ? ನಿರಂತರವಾದ ಅವನತಿಯನ್ನು ನೋಡ್ತಾ ಬಂದ್ಬಿಟ್ವಿ. ಇವತ್ತು ಕೇಡರ್ ಬೇಸ್ಡ್ ಅಂದ್ರೆ ಗುಂಡಾಗಳು ಗ್ಯಾಂಗ್ಸ್ಟರ್ಸ್ ಆಗಿ ಹೋಗ್ಬಿಟ್ರು. ಆ ಮಟ್ಟಕ್ಕೆ ತಂದಿಟ್ರಲ್ಲ ಅಂತ. ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ಕೂಡ ಅವರ ಭಾಳ ಮೇಧಾವಿಗಳಾಗಿದ್ರು, ತುಂಬ ಸರಳ ಜೀವನ ಶೈಲಿ, ವಿಚಾರವಂತರಾಗಿದ್ರು. ಅವರೆಲ್ಲ ಸೇರಿಬಿಟ್ಟು ಕಲ್ಕತ್ತಾ ವಾಸ್ ದಿ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಲ್ಕತ್ತಾ ಅಂದರೆ ಇವತ್ತು ಹಾಳಂಪಿ ಥರ ಆಗೋಗ್ಬಿಟ್ಟಿದೆ. ಕೇರಳ ರಾಜ್ಯದಲ್ಲಿ ಎಷ್ಟೇ ಪ್ರಗತಿ ತಂದರೂ ಕೂಡ ಒಂದು ಉಗ್ರಗಾಮಿತ್ವವಿದೆ. ಅಲ್ಲಿ ರಾಜಕೀಯ ಪ್ರಜ್ಞೆ ಎಂಥದ್ರೆ ತೀರಾ ಉಗ್ರಗಾಮಿಗಳಾಗೋಗ್ಬಿಡ್ತಾರೆ. LDFನಲ್ಲೇ ಇರಲಿ, ಇಲ್ಲ ಕರ್ನಾಟಕ ಕಾಂಗ್ರೆಸ್ಸಿಗರು LDF ಕಾಂಗ್ರೆಸ್ ಒಂದು ಕೇರಳದ ಕಾಂಗ್ರೆಸ್ಸಿಗರನ್ನ ಯಾಕೆ ಮೆಚ್ಕೊಳ್ಬೇಕು ಅಂತಂದರೆ, ಕರುಣಾಕರನ್ ಥರ ಒಬ್ಬ ಕರಿಸ್ಮ್ಯಾಟಿಕ್ ಲೀಡರ್ ಹೋದ ಮೇಲೆ ಆದರೂ ಪಕ್ಷ ಗೆಲ್ಲಿಸ್ತಾ ಬಂದಿದ್ದಾರೆ. ಇವ್ರು ಹೇಳಿದ್ರು 2019ರಲ್ಲಿ ಆಗಲೂ ಕೂಡ UDF ಜಾಸ್ತಿ ಸೀಟ್ ಬಂದಿದ್ದು ಪಾರ್ಲಿಮೆಂಟ್ನಲ್ಲಿ. ಬಟ್ ಅಸೆಂಬ್ಲಿ ಬಂದ ತಕ್ಷಣ ಈ ವಿಜಯನ್ ಗೆಲ್ಲೋದು. ವಿಜಯನ್ ಎಂಥ ಶ್ರೀವ್ಡ್ ಲೀಡರ್ ಅಂದರೆ BJPನ ಸೈದ್ಧಾಂತಿಕವಾಗಿ ಟೀಕಿಸ್ತಾ ಬಂದರು. ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಹಾಗಾಗಿ 3 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಹೊರಬಿಟ್ಟು ಕೇರಳದಲ್ಲಿ ಒಂದು ಲೋಕಾರ್ಪಣೆ ಮಾಡೋದು, ಇಲ್ಲ ಶಿಲಾನ್ಯಾಸ ಮಾಡೋದು. 5 ವರ್ಷ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಇಷ್ಟೆಲ್ಲ ಪ್ರಿಡಿಕ್ಷನ್ ಇದ್ರೂ ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರೆ. ಒಂದು 10 ಸೀಟ್ ಡಿಫ್ರೆನ್ಸ್ ಇತ್ತು ಎಲ್ಲ ಎಕ್ಸಿಟ್ ಪೋಲ್ ಕೇರಳದಲ್ಲಿ. ಬಹುಶಃ ಈ ಸರಿ ಅವರ ಲೆಕ್ಕಾಚಾರ ಉಲ್ಟಾ ಆಗ್ಬೋದಾ ಅಂತ. ಆಮೇಲೆ ಇನ್ನೊಂದು 2 ತಮಾಷೆ ಏನು ಅಂತಂದ್ರೆ, 2 ಕಡೆ ಇಂಡಿಯಾ ಮೈತ್ರಿಕೂಟಗಳ ನಡುವೆ ಸ್ಪರ್ಧೆ ಇದೆ. ಕೇರಳದಲ್ಲೂ ಅಷ್ಟೇ, ವೆಸ್ಟ್ ಬೆಂಗಾಲ್ ಅಷ್ಟೇ. ಮಮತಾ ಬ್ಯಾನರ್ಜಿ ಅವ್ರಿಗೆ ವ್ಯಾಖ್ಯಾನ ಮಾಡಿದ್ದು ರಾಹುಲ್ ಗಾಂಧಿ ಅವರೇ. ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ರೆ BJP ಹಿಂಗೆ ಬೆಳೀತಾ ಇರಲಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಅಂತ ಹಾಳು ಮಾಡಿಬಿಟ್ರು ಅವರು ಅಂದ್ಬಿಟ್ಟು.
ಇನ್ನು ಬೇರೆಯವ್ರು ಯಾರು ವ್ಯಾಖ್ಯಾನ ಮಾಡೋದು, ನರೇಂದ್ರ ಮೋದಿ ಹೋಗಿ ಏನೂ ಹೇಳ್ಬೇಕಾಗಿಲ್ಲ, ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವರ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಕೇರಳದಲ್ಲಿ